ಇಂದು ನಾವು ಪ್ರತಿಯೊಬ್ಬರೂ ರೈಲಿನಲ್ಲಿ ಪ್ರಯಾಣಿಸುವ ಬಗ್ಗೆ ಮಾತನಾಡೋಣ. ಕೆಲವೊಮ್ಮೆ ಒಂಟಿಯಾಗಿ ಮತ್ತು ಕೆಲವೊಮ್ಮೆ ಸ್ನೇಹಿತರು ಅಥವಾ ಕುಟುಂಬದೊಂದಿಗೆ ಗುಂಪಿನಲ್ಲಿ. ಅಂತಹ ಪರಿಸ್ಥಿತಿಯಲ್ಲಿ ಸಮಯವನ್ನು ಮೋಜಿನ ಮೂಲಕ ಕಳೆಯಲಾಗುತ್ತದೆ. ಆದರೆ ನಿಮ್ಮ ಮೋಜು ಮತ್ತು ನಿದ್ರೆಗಾಗಿ ರೈಲ್ವೆ ನಿಯಮಗಳನ್ನು ಮಾಡಿದೆ ಎಂದು ನಾವು ನಿಮಗೆ ಹೇಳೋಣ. ಈ ನಿಯಮಗಳನ್ನು ಉಲ್ಲಂಘಿಸಿದ ಪ್ರಯಾಣಿಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಆದ್ದರಿಂದ ನೀವು ಸಹ ಆಗಾಗ್ಗೆ ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದರೆ ಈ ನಿಯಮಗಳ ಬಗ್ಗೆ ತಿಳಿದುಕೊಳ್ಳುವುದು ಬಹಳ ಮುಖ್ಯ. ರೈಲ್ವೆಯಲ್ಲಿ ಸೀಮಿತ ಸೀಟುಗಳಿರುವುದರಿಂದ ಅನೇಕ ಬಾರಿ ರೈಲಿನಲ್ಲಿ ಒಬ್ಬರ ಆಯ್ಕೆಯ ಪ್ರಕಾರ ಬರ್ತ್ ಸಿಗುವುದಿಲ್ಲ. ಮಧ್ಯದ ಬೆರ್ತ್ ಮೇಲೆ ಮಲಗುವ ವಿಚಾರವಾಗಿ ಹಲವು ಬಾರಿ ಜಗಳವಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಪ್ರಯಾಣ ಮಾಡುವಾಗ ಯಾವ ನಿಯಮಗಳನ್ನು ಅನುಸರಿಸಬೇಕು ಎಂಬುದನ್ನು ತಿಳಿದುಕೊಳ್ಳುವುದು ಮುಖ್ಯವಾಗಿದೆ. ಭಾರತೀಯ ರೈಲ್ವೆ ಒಂದು ವಿಸ್ತಾರವಾದ ರೈಲು ಜಾಲವಾಗಿದೆ. ಪ್ರತಿದಿನ ಲಕ್ಷಾಂತರ ಜನರು ಇದರ ಮೂಲಕ ಪ್ರಯಾಣಿಸುತ್ತಾರೆ. ಆದ್ದರಿಂದ ಪ್ರತಿಯೊಬ್ಬ ಪ್ರಯಾಣಿಕರು ಉತ್ತಮ ಪ್ರಯಾಣದ ಅನುಭವವನ್ನು ಹೊಂದಿದ್ದಾರೆ ಮತ್ತು ರೈಲು ಜಾಲವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಖಚಿತಪಡಿಸಿಕೊಳ್ಳಲು ಈ ನಿಯಮಗಳು ಜಾರಿಯಲ್ಲಿವೆ. ಇದರ ಅಡಿಯಲ್ಲಿ ರಾತ್ರಿಯಲ್ಲಿ ಜೋರಾಗಿ ಮಾತನಾಡುವುದು, ಗಲಾಟೆ ಮಾಡುವುದು ಮತ್ತು ಹಾಡುಗಳನ್ನು ಕೇಳುವುದು ಪ್ರಯಾಣಿಕರಿಗೆ ದುಬಾರಿ ವೆಚ್ಚವಾಗುತ್ತದೆ. ಹೊಸ ನಿಯಮಗಳನ್ನು ಉಲ್ಲಂಘಿಸಿದ ಪ್ರಯಾಣಿಕರ ವಿರುದ್ಧವೂ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಮತ್ತು ಪ್ರಯಾಣಿಕರಿಗೆ ಚಿನ್ನದ ಹೊಸ ನಿಯಮ ಏನು ಎಂದು ನೋಡೋಣ. ಈ ಹಿಂದೆ ರಾತ್ರಿ ಪ್ರಯಾಣದಲ್ಲಿ ಪ್ರಯಾಣಿಕರು ಗರಿಷ್ಠ 9 ಗಂಟೆಗಳ ಕಾಲ ಮಲಗಬಹುದಾಗಿತ್ತು. ಆದರೆ ಈಗ ಈ ಸಮಯವನ್ನು 8 ಗಂಟೆಗೆ ಇಳಿಸಲಾಗಿದೆ. ಈ ಹಿಂದೆ ರಾತ್ರಿ 9 ರಿಂದ ಬೆಳಗ್ಗೆ 6 ಗಂಟೆಯವರೆಗೆ ಎಸಿ ಕೋಚ್ಗಳು ಮತ್ತು ಸ್ಲೀಪರ್ಗಳಲ್ಲಿ ಪ್ರಯಾಣಿಕರಿಗೆ ಮಲಗಲು ಅವಕಾಶವಿತ್ತು. ಆದರೆ ರೈಲ್ವೆ ಬದಲಿಸಿದ ನಿಯಮಗಳ ಪ್ರಕಾರ ಈಗ ರಾತ್ರಿ 10 ರಿಂದ ಬೆಳಗ್ಗೆ 6 ರವರೆಗೆ ಮಾತ್ರ ಮಲಗಲು ಅವಕಾಶವಿದೆ. ಅಂದರೆ ಈಗ ಮಲಗುವ ಸಮಯ 8 ಗಂಟೆಗಳಿಗೆ ಇಳಿದಿದೆ. ಈ ಬದಲಾವಣೆಯು ಮಲಗುವ ವ್ಯವಸ್ಥೆಯನ್ನು ಹೊಂದಿರುವ ಎಲ್ಲ ರೈಲುಗಳಲ್ಲಿ ಅನ್ವಯಿಸುತ್ತದೆ. ನೀವು ರೈಲಿನಲ್ಲಿ ಪ್ರಯಾಣಿಸಿದರೆ ನೀವು ಹೊಸ ಮಲಗುವ ಸಮಯವನ್ನು ಅನುಸರಿಸಬೇಕಾಗುತ್ತದೆ. ಇದಲ್ಲದೆ ರೈಲು ಪ್ರಯಾಣದ ಸಮಯದಲ್ಲಿ ಮೇಲಿನ ಅಥವಾ ಮಧ್ಯದ ಬರ್ತ್ನ ಯಾವುದೇ ಪ್ರಯಾಣಿಕರು ತಡರಾತ್ರಿಯಲ್ಲಿ ನಿಮ್ಮ ಬರ್ತ್ನಲ್ಲಿ ಕುಳಿತಿದ್ದರೆ ಆದ್ದರಿಂದ ನೀವು ನಿದ್ರೆಗೆ ತೊಂದರೆಯಾಗಬಹುದು. ನಿಯಮಗಳ ಪ್ರಕಾರ ಈ ಪ್ರಯಾಣಿಕರನ್ನು ರಾತ್ರಿ 10 ರಿಂದ ಬೆಳಿಗ್ಗೆ 6 ರ ನಡುವೆ ಅವರ ಬರ್ತ್ಗಳಿಗೆ ಹೋಗಲು ನೀವು ಕೇಳಬಹುದು. ಅದೇ ರೀತಿ ಮಧ್ಯದ ಬರ್ತ್ನಿಂದ ಪ್ರಯಾಣಿಕರು ಹಗಲಿನಲ್ಲಿ ತನ್ನ ಬರ್ತ್ ತೆರೆದರೆ ನೀವು ಅವನನ್ನು ನಿರಾಕರಿಸಬಹುದು. ಮತ್ತು ನಮ್ಮ ರೈಲ್ವೆ ಪ್ರಯಾಣಿಕರ ಹೊಸ ರಾತ್ರಿ ನಿಯಮಗಳಲ್ಲಿ ಯಾವುದೇ ಪ್ರಯಾಣಿಕರು ತಮ್ಮ ಸೀಟು, ಕಂಪಾರ್ಟ್ಮೆಂಟ್ ಅಥವಾ ಕೋಚ್ನಲ್ಲಿ ಮೊಬೈಲ್ನಲ್ಲಿ ಜೋರಾಗಿ ಮಾತನಾಡುವಂತಿಲ್ಲ. ಇಯರ್ಫೋನ್ ಇಲ್ಲದೆ ಯಾವುದೇ ಪ್ರಯಾಣಿಕರು ಜೋರಾಗಿ ಸಂಗೀತವನ್ನು ಕೇಳಲು ಸಾಧ್ಯವಿಲ್ಲ. ರಾತ್ರಿ 10 ಗಂಟೆಯ ನಂತರ ರಾತ್ರಿ ದೀಪವನ್ನು ಹೊರತುಪಡಿಸಿ ಯಾವುದೇ ಪ್ರಯಾಣಿಕರಿಗೆ ಯಾವುದೇ ದೀಪವನ್ನು ಆನ್ ಮಾಡಲು ಅನುಮತಿಸಲಾಗುವುದಿಲ್ಲ. ರೈಲು ಸೇವೆಗಳಲ್ಲಿ ಆನ್ಲೈನ್ ಊಟವನ್ನು ರಾತ್ರಿ 10 ಗಂಟೆಯ ನಂತರ ನೀಡಲಾಗುವುದಿಲ್ಲ. ಮತ್ತು ನಮ್ಮ ರೈಲ್ವೆ ಪ್ರಯಾಣಿಕರ ಹೊಸ ರಾತ್ರಿ ನಿಯಮಗಳಲ್ಲಿ ಯಾವುದೇ ಪ್ರಯಾಣಿಕರು ತಮ್ಮ ಸೀಟು, ಕಂಪಾರ್ಟ್ಮೆಂಟ್ ಅಥವಾ ಕೋಚ್ನಲ್ಲಿ ಮೊಬೈಲ್ನಲ್ಲಿ ಜೋರಾಗಿ ಮಾತನಾಡುವಂತಿಲ್ಲ. ಇಯರ್ಫೋನ್ ಇಲ್ಲದೆ ಯಾವುದೇ ಪ್ರಯಾಣಿಕರು ಜೋರಾಗಿ ಸಂಗೀತವನ್ನು ಕೇಳಲು ಸಾಧ್ಯವಿಲ್ಲ. ರಾತ್ರಿ 10 ಗಂಟೆಯ ನಂತರ ರಾತ್ರಿ ದೀಪವನ್ನು ಹೊರತುಪಡಿಸಿ ಯಾವುದೇ ಪ್ರಯಾಣಿಕರಿಗೆ ಯಾವುದೇ ದೀಪವನ್ನು ಆನ್ ಮಾಡಲು ಅನುಮತಿಸಲಾಗುವುದಿಲ್ಲ. ರೈಲು ಸೇವೆಗಳಲ್ಲಿ ಆನ್ಲೈನ್ ಊಟವನ್ನು ರಾತ್ರಿ 10 ಗಂಟೆಯ ನಂತರ ನೀಡಲಾಗುವುದಿಲ್ಲ. ಇದು BHI ಕನ್ನಡ ವಾಹಿನಿ. ದಯವಿಟ್ಟು ಲೈಕ್ ಮಾಡಿ ಮತ್ತು ಚಂದಾದಾರರಾಗಿ. ಎಲ್ಲರಿಗೂ ಧನ್ಯವಾದಗಳು.